ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನವರಾತ್ರಿಯಲ್ಲಿ ಬಹಳ ಮುಖ್ಯವಾಗಿ ಘಟಸ್ಥಾಪನೆ ತುಂಬಾ ಮುಖ್ಯ ಆಗುತ್ತೆ. ಘಟಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ನವರಾತ್ರಿಯ ಮೊದಲನೇ ದಿನ ನಾವು ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ವಿಧಿವಿಧಾನಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಳಸವನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವಿಲ್ಲಿ ಗಣೇಶನ ಒಂದು ವಿಗ್ರಹವನ್ನು ನಾವಿಲ್ಲಿ ಪೂಜೆನ ಮಾಡ್ಕೊಬೇಕಾಗುತ್ತೆ. ಗಣೇಶನ ವಿಗ್ರಹ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಅರಿಶಿಣದಿಂದ ಗಣೇಶನನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಅರ್ಪಿಸಿ ಹೂವು ಹಣ್ಣುಗಳಿಂದ ತಾಂಬೂಲವನ್ನಿಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ನಮಸ್ಕರಿಸಿ ನಾವು ಕಳಸ ಸ್ಥಾಪನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವಿಲ್ಲಿ ನೋಡಿ, ಫಸ್ಟು ನಾವು ಅಷ್ಟದಳ ಪದ್ಮ ಕಮಲ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನಾವು ಅಕ್ಕಿಯನ್ನು ಇಟ್ಟು 5 ಬಕ್ಸೆಯಷ್ಟು 9 ಬಕ್ಸೆಯಷ್ಟು ಅಥವಾ 3 ಬಕ್ಸೆಯಷ್ಟು ಅಕ್ಕಿಯನ್ನು ನಾವಿಟ್ಟು ಅದರ ಮೇಲೆ ನೋಡಿ ನಾವು ಕಳಸವನ್ನು ಇಟ್ಕೊಬೇಕಾಗುತ್ತೆ. ಈ ಕಳಸಕ್ಕೆ ಹಾಕುವಂಥ ನೀರು ತುಂಬಾ ಶುದ್ಧವಾಗಿರಬೇಕು. ಅವತ್ತಿಂದ ನೀವು ಮನೆಯಲ್ಲೆಯಿಂದ ದೇವಸ್ಥಾನಗಳಲ್ಲಿ ಅಥವಾ ಹೊರಗಡೆಯಿಂದ ನಲ್ಲಿಗಳಲ್ಲಿ ನೀರನ್ನು ತುಂಬಿದ ಬಿಂದಿಗೆಯಿಂದ ನೀರನ್ನ ತಗೊಂಬಂದು ಅದು ತುಂಬ ಶುದ್ಧವಾಗಿರಬೇಕು. ನೀರನ್ನು ನೀವು ಕಳಸಕ್ಕೆ ಹಾಕಿ ಅದಕ್ಕೆ ಅರಿಶಿಣ, ಕುಂಕುಮ, ಒಂದು ಬೆಳ್ಳಿಕಾಯಿನು ಮತ್ತು ಗಂಗಾ ಜಲ ಮತ್ತು ಹಸುವಿನ ಗೋಮೂತ್ರವನ್ನು ಇದನ್ನು ತಪ್ಪದಲ್ಲೇ ಹಾಕಲೇಬೇಕಾಗುತ್ತೆ. ಮತ್ತು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ನಾವು ಇದಕ್ಕೆ ದುರ್ಗಾ ಮಾತೆಯನ್ನು ಆವಾಹನೆಯನ್ನು ಮಾಡ್ಕೊಬೇಕಾಗುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ನಾವು 9 ದಿನಗಳ ಕಾಲ ಈ ಕಳಸವನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಇದಕ್ಕೆ ಪೂಜೆ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿ ಹೂಗಳನ್ನಾಗಿರಲಿ ಅಥವಾ ಕೊಳೆತು ಹೋಗುವಂಥ ವಸ್ತುಗಳನ್ನ ಹಾಕಬಾರ್ದು. ಇಷ್ಟೇ ಹಾಕಿದ್ರೆ ಸಾಕು. ಇದಕ್ಕೆ 9 ಮಾವಿನ ಎಲೆಗಳನ್ನ ಹಾಕಬೇಕಾಗುತ್ತೆ ನೋಡಿ. ಯಾಕಂದರೆ ವಿಳ್ಯದೆಲೆನೂ ಹಾಕ್ಬೋದು, ಯಾಕಂದರೆ 9 ದಿನ ವಿಳ್ಯದೆಲೆ ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪನ್ನು ಹಾಕ್ತೀವಿ. ಯಾಕಂದರೆ ದುರ್ಗಾ ಮಾತೆಗೆ ಬೇವಿನ ಸೊಪ್ಪು ತುಂಬಾ ಪ್ರಿಯವಾದದ್ದು. ಆದ್ದರಿಂದ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಎರಡನ್ನೂ ಕೂಡ ಹಾಕಿ ಅದಾದಮೇಲೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ನೋಡಿ ಈ ಥರ ಅದಕ್ಕೆ ಅಲಂಕಾರನ ಮಾಡ್ಕೊಬೇಕಾದ್ರೆ ಫುಲ್ಲು ಅರ್ಶಿನ ಹಚ್ಚಬೇಕು. ಫಸ್ಟು ಅರ್ಶಿನ ಎಲ್ಲ ಹಚ್ಚಾದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ನೋಡಿ ಈ ಥರ ಕಳಸಕ್ಕೆ ನೋಡಿ ಇಟ್ಕೊಳ್ಳಿ. ಇವಾಗ ನೀವು ಇವಾಗಲೇ ನೀಟಾಗಿ ಕಳಸನ ಇಟ್ಕೊಬೇಕಾಗುತ್ತೆ. ಯಾಕಂದರೆ 9 ದಿನವರೆಗೆ ಕಳಸನ ಜರುಗಿಸಬಾರ್ದು. ಅದಕ್ಕೋಸ್ಕರ ಅದಾದಮೇಲೆ ನಾವಿಲ್ಲಿ ಮಾಂಗಲ್ಯವನ್ನು ತಪ್ಪದಲ್ಲೇ ಕಟ್ಟಲೇಬೇಕು. ಮಾಂಗಲ್ಯವನ್ನು ಕಟ್ಟುವುದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಮನೇಲಿ ದುರ್ಗಾ ಮಾತೆಯ ಫೋಟೋ ಇದ್ದರೆ ಓಕೆ, ಇಲ್ಲ ಅಂದರೆ ಲಕ್ಷ್ಮೀ ಫೋಟೋ ಅಥವಾ ಸರಸ್ವತಿ ಫೋಟೋ ಇದ್ರೂ ಕೂಡ ನವರಾತ್ರಿಯಲ್ಲಿ ನೀವು ಆಚರಣೆ ಮಾಡಬೇಕಾದವರು ಈ ಥರ ಫೋಟೋಗಳನ್ನ ಇಟ್ಟು ಕೂಡ ನೀವಿಲ್ಲಿ ನವರಾತ್ರಿ ಆಚರಣೆಯನ್ನು ಮಾಡ್ಬೋದು. ನೋಡಿ ಈ ಥರ ಲಕ್ಷ್ಮಿಯ ಮುಖಪದ್ಮ ಇದ್ದರೆ ಇದನ್ನು ಕೂಡ ಹಾಕಿ ಅದಕ್ಕೂ ಕೂಡ ತುಂಬ ಅಲಂಕಾರನ ಮಾಡಬೇಕಾಗುತ್ತೆ. ಅಲಂಕಾರ ಎಲ್ಲ ಮಾಡಿ ಈ ಥರ ನೋಡಿ ಇಟ್ಕೊಳ್ಳಿ. ಈ ಥರ ಆದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ 9 ದಿನಗಳವರೆಗೂ ಇದನ್ನು ಜರುಗಿಸೋಕೋದಕ್ಕೆ ಹೋಗ್ಬಾರ್ದು. ಮತ್ತು ಎಲೆ ಚೇಂಜ್ ಮಾಡೋದು ಈ ಥರ ಏನೂ ಕೂಡ ಮಾಡಬಾರ್ದು. ನೋಡಿ ಈ ಥರ ಎಲ್ಲ ಆದಮೇಲೆ ಗೆಜ್ಜೆ ವಸ್ತ್ರನೂ ಅಷ್ಟೇ ತುಂಬಾ ಮುಖ್ಯವಾದ್ದು. ಗೆಜ್ಜೆ ವಸ್ತ್ರ ಆಗಿರ್ಬೋದು, ಮಾಂಗಲ್ಯ ಆಗಿರ್ಬೋದು, ಮತ್ತು ಇದು ಕಟ್ಟುವಂಥ ಕಂಕಣ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಒಂದು ಆಸಕ್ತಿಯಿಂದ ಕಟ್ಟಿ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ನೋಡಿ ಈ ಥರ ನಿಮಗೆ ಯಾವ ಹೂಗಳು ಸಿಗುತ್ತೋ ಆ ದಿನ ಆ ಹೂಗಳಿಂದ ಅಲಂಕಾರವನ್ನು ಮಾಡಿ. ತುಂಬ ವಿಶೇಷವಾಗಿ ಅಂದರೆ ಸುಗಂಧ ಭರಿತವಾದ ಮಲ್ಲಿಗೆ ಹೂವು, ಜಾಜಿ ಹೂವು, ಮತ್ತು ಕನಕಾಂಬರ, ದಾಸವಾಳದ ಹೂವು, ಮತ್ತು ಗುಲಾಬಿ ಬಣ್ಣದ ಹೂವು, ಹಳದಿ ಬಣ್ಣದ ಹೂವು, ಪ್ರತಿಯೊಂದು ಹೂವು ಯಾವ್ದರ ಸಿಕ್ಕಲಿ ಅಷ್ಟು ಹೂಗಳನ್ನ ನೀವು ಅಲಂಕಾರಕ್ಕೆ ಬಳಸ್ಕೊಬೋದು. ನೋಡಿ ಇನ್ನೂ ತುಂಬ ಮುಖ್ಯವಾದಂದರೆ ನೀವು ಅಷ್ಟದಳ ಪದ್ಮ ರಂಗೋಲಿನೂ ಸುತ್ತಲೂ ನೀವು ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ನೀವು ಬರಿಬೇಕಾಗುತ್ತೆ. ಯಾಕಂದರೆ ಇದು ದುರ್ಗಾ ಮಾತೆಗೆ ತುಂಬಾ ಪ್ರಿಯವಾದಂಥ ಒಂದು ಬೀಜಾಕ್ಷರಿ ಮಂತ್ರ. ಆದ್ದರಿಂದ ಓಂ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರಗಳನ್ನ ನೀವು ರಂಗೋಲಿಯಲ್ಲಿ ಬರ್ಕೊಬೇಕಾಗುತ್ತೆ. ಅದಕ್ಕೂ ಅಷ್ಟೇ ಅರಿಶಿಣ ಕುಂಕುಮದಿಂದ ನೀವು ಅಲಂಕಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ನೈವೇದ್ಯವಾಗಿ ನೀವು ಇಲ್ಲಿ ಏನಾದರೂ ಸರಿ ಗಣೇಶನ, ಯಾಕಂದರೆ ಫಸ್ಟು ನಾವು 9 ದಿನಗಳ ಕಾಲ ಅಖಂಡ ದೀಪಾರಾಧನೆಯನ್ನು ಮಾಡಿ ನಾವು ಪೂಜೆನ ಮಾಡೋದ್ರಿಂದ ಯಾವುದೇ ವಿಘ್ನಗಳು ಬಾರದಿರಲಿ 9 ದಿನದ ಪೂಜೆಗೆ ಅಂತ ನಾವು ಫಸ್ಟು ಗಣೇಶನ ಒಂದು ಮೂರ್ತಿಯನ್ನು ಇಟ್ಟು ಅಥವಾ ಗಣೇಶನನ್ನು ಮಾಡಿ ಗರಿಕೆಯನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡಾದಮೇಲೆ ನಾವಿಲ್ಲಿ ದುರ್ಗಾ ಮಾತೆಯನ್ನು ಸ್ಥಾಪನೆ ಮಾಡಿ ನಾವು ಪೂಜೆ ಮಾಡ್ಕೊತೀವಿ. ನೋಡಿ ಅದಕ್ಕೆ ಮತ್ತು ತುಪ್ಪದ ದೀಪನೂ ಅಷ್ಟೇ ತುಂಬಾ ಮುಖ್ಯವಾದ. ಯಾಕಂದರೆ ನಾವು ಪ್ರತಿದಿನ ನಾವು ಪೂಜೆ ಆದಮೇಲೆ ಪ್ರತಿ ರಾತ್ರಿನೂ ಕೂಡ 9 ದಿನವೂ ಕೆಂಪಾರತಿನ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ತುಪ್ಪದ ಆರತಿಯನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು ಹೀಗೆ ದುರ್ಗಾ ಮಾತೆಗೆ ಹೂವು ಹಣ್ಣುಗಳನ್ನು ಕೂಡ ನೀವು ಮೊದಲೇ ನೀವು ತಯಾರು ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ನಾನಿವಾಗ ಹೇಳ್ತಿರೋದಂದ್ರೆ ಅಖಂಡ ದೀಪಾರಾಧನೆಯನ್ನು ಯಾರು ಮಾಡ್ತಿರೋ, ಯಾಕಂದರೆ ನವರಾತ್ರಿಯಲ್ಲಿ ತುಂಬಾ ಮುಖ್ಯವಾದದ್ದು ಉಪವಾಸವಿದ್ದು ಅಖಂಡ ದೀಪಾರಾಧನೆಯನ್ನು ಮಾಡಿ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತಾರೆ. ಅಖಂಡ ದೀಪಾರಾಧನೆ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು,
ಬೆಳೆಸಬೇಕು. ಮತ್ತು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ನೀವು ಯಾವ ರೀತಿ ದೀಪಗಳನ್ನ ನೀವು ತೊಗೊಬೇಕಾಗುತ್ತೆ, ಮತ್ತು ಆ ದೀಪಕ್ಕೆ ಯಾವ ರೀತಿ ಎಣ್ಣೆ ಹಾಕಬೇಕು, ಮತ್ತು ಅದು ತುಂಬ ಶಾಂತವಾಗಿ ಉರಿಯೋದಕ್ಕೆ ಯಾವ ರೀತಿ ಕ್ರಮಗಳನ್ನ ನಾವು ಅನುಸರಿಸಬೇಕು, ಮತ್ತು ಯಾವ ಎಣ್ಣೆನ ಹಾಕಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇವತ್ತು ನಾನು ಸರಳವಾಗಿ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ದುರ್ಗಾಮಾತೆಯ ಕಳಸ ಸ್ಥಾಪನೆ ಮಾಡುವಾಗ ನಾವು ಈ ರೀತಿ ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು, ಮತ್ತು ಹಲವಾರು ಕುಬೇರ ರಂಗೋಲಿ ಆಗಿರ್ಬೋದು, ಈ ರೀತಿ ರಂಗೋಲಿಯನ್ನು ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನುಗೊಳಿಸಿ ನಾವು ಪೂಜೆಯನ್ನು ಮಾಡೋದ್ರಿಂದ ಒಂದು ಪೂಜೆಯ ಸಂಪೂರ್ಣವಾದ ಫಲ ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು. ನವರಾತ್ರಿಯಲ್ಲಿ ನಾವು ದುರ್ಗೆಯ 9 ರೂಪಗಳನ್ನ ನಾವಿಲ್ಲಿ ಅಲಂಕಾರವನ್ನು ನಾವು ಪೂಜೆ ಮಾಡ್ತೀವಿ. ಆ 9 ರೂಪಗಳ್ಯಾವು ಮತ್ತು 9 ನವದುರ್ಗೆಯರಿಗೆ ಯಾವ ಬಣ್ಣ ತುಂಬಾ ಶ್ರೇಷ್ಠ, ಮತ್ತು ಪ್ರತಿದಿನ 9 ದಿನಗಳವರೆಗೂ ನಾವು ಯಾವ ರೀತಿಯ ನೈವೇದ್ಯವನ್ನು ಮಾಡಬೇಕು, ಯಾವ ಬಣ್ಣಗಳ ಸೀರೆಗಳನ್ನ ನಾವು ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ನವರಾತ್ರಿಯಲ್ಲಿ ನಾವು ಸುಖ ಸಮೃದ್ಧಿ ಅಖಂಡ ಐಶ್ವರ್ಯವನ್ನು ಹೊಂದುವುದು ಹೇಗೆ ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಹಾಗೆಯೇ ಈ ನವರಾತ್ರಿಯ ಬಗ್ಗೆ ನಾನು ಹಲವಾರು ವಿಷಯಗಳನ್ನ, ತುಂಬ ಮುಖ್ಯವಾದ ವಿಷಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.